ಗೆಲ್ಸ್ಕೊಟ್ಟಿದ್ದೀರಾ. ಆ ಒಂದು ಗೆಲುವಿನ ಪ್ರತಿಫಲ ಈಗ ಎಲ್ಲ ಗ್ರಾಮಗಳಿಗೂ ಅದು ಹಿಂತಿರುಗಿ ಬರ್ತಾ ಇದೆ. ಇವತ್ತು ಏನು ಬಲ್ಲ ಕಾಶಿಪುರದಲ್ಲಿ ಒಂದು ಐಮಾಸ್ ಲೈಟು ಇವತ್ತು ಬೆಳಗಿಸಿ, ಬಲ್ಲದಲ್ಲಿ ಐಮಾಸ್ ಲೈಟು ಉದ್ಘಾಟನೆ ಮಾಡಿ, ರಸ್ತೆ ಪೂಜೆ ಉದ್ಘಾಟನೆ ಮಾಡಿ ಈ ಒಂದು ಸಮಾರಂಭದಲ್ಲಿ ಉಳಿಸ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂಥ ಸಮೃದ್ಧಿ ಮೈನಾಸ್ ಅವರೇ, ಹಿರಿಯರಾದಂಥ ನಮ್ಮೆಲ್ಲರ ಮಾರ್ಗದರ್ಶನ ಅಂತ KV ಶಂಕರಣ್ಣವರೇ, MR ಮುಳ್ಳಿ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರೇ, ಇಲ್ಲಿ ನದಿಕ್ಕಂತ ಎಲ್ಲ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ, ತಾವೆಲ್ಲರೂ ನೋಡ್ತಾ ಇದ್ದೀರಿ ಇವತ್ತು ಸರ್ಕಾರ ಯಾವ ಸ್ಥಿತಿನಲ್ಲಿದೆ, ಯಾವ ಒಂದು ದಾರಿನಲ್ಲಿ ಹೋಗ್ತಾ ಇದೆ ಅಂತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿದೆ. ಆದ್ರೂ ಸಹ ನಾವೆಲ್ಲ ಸೇರಿ ಅವ್ರನ್ನ ಮತ ಕೊಟ್ಟು ಕಳಿಸ್ಕೊಟ್ಟಿದ್ವಿ, ಅದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ವಿಧಾನಸೌಧದಲ್ಲಿ ಪ್ರತಿ ದಿವಸ ಹೋರಾಟ ಮಾಡಿ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. ಇವತ್ತು ಏನು ನಾವ್ಯಾರು ಕೇಳಿಲ್ಲ, ಗ್ಯಾರಂಟಿಗಳು ಕೊಡಿ ಅಂತ ನಾವ್ಯಾರು ಕೇಳಿಲ್ಲ. ನಮ್ಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಮಕ್ಕಳ ಭವಿಷ್ಯ ಮತ್ತು ಎಲ್ಲರ ಆರೋಗ್ಯ ನಮ್ಗೆ ಬೇಕಾಗಿರ್ತಕ್ಕಂಥದ್ದು. ನಮ್ಗೆ ಮಕ್ಕಳ ವಿದ್ಯಾಭ್ಯಾಸ ಏನಿದೆ ಆ ವಿದ್ಯಾಭ್ಯಾಸ ಕೊಟ್ರೆ ನಮ್ಮ ಮಕ್ಕಳೇ ನಮ್ಗೆ ಆಸ್ತಿ. ಮಕ್ಕಳಿಗೆ ನಾವು ಆಸ್ತಿ ಮಾಡಿಡಷ್ಟಿಲ್ಲ, ಮಕ್ಕಳ ವಿದ್ಯಾಭ್ಯಾಸ ಕೊಟ್ರೆ ಮಕ್ಕಳೇ ಒಂದು ಆಸ್ತಿ ಅಂತಕ್ಕಂಥದ್ದು ತಾವೆಲ್ಲರೂ ಮನ್ಗಂಡಿದ್ದೀರಿ. ಮತ್ತೆ ಆರೋಗ್ಯಕ್ಕೆ ಇವತ್ತು ಎಷ್ಟು ಒತ್ತಾಡ್ತಾ ಇದೀವಿ ಅನ್ನೋ ತಾವೆಲ್ಲರಿಗೂ ಗೊತ್ತಿದೆ. ಅದನ್ನ ಬಿಟ್ಟು ಇವತ್ತು ಕೊಟ್ಟು ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಮ್ಮ ಶಾಸಕರಾದ್ರು ಇಷ್ಟು ಮಾತ್ರ. ಕಾಂಗ್ರೆಸ್ ಅವರು ಹೇಳ್ತಾರೆ ನೀವೇ ಮೇಲೂ ನಮ್ಗೆ ಸರ್ಕಾರ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ಕೋಬಹುದು, ನಾವು ಏನು ಜನ ಕೇಳಕ್ಕೆ ನಮ್ಗೆ ದಾರಿನೇ ಇಲ್ಲ, ಆ ಪರಿಸ್ಥಿತಿ ನಾವು ಇದ್ದೀವಿ ಅಂತ ಹೇಳ್ಬಿಟ್ಟು ಇಂಥ ಒಂದು ಸಂದರ್ಭದಲ್ಲಿ ಕೂಡ ನಮ್ಮ ಶಾಸಕರು ಹೋರಾಟ ಮಾಡಿ ಇವತ್ತು ನಮ್ಮ ತಾಲೂಕಿಗೆ ಅನುದಾನ ತಗೊಂಡ್ಬಂದು ಹಲವಾರು ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ನಾವು ಹೆಚ್ಚಿನ ಸಹಕಾರ ಕೊಟ್ಟು ಅದ್ರ ಮೂಲಕ ಹೆಚ್ಚಿನ ಒಂದು ತಾಲೂಕಿಗೆ ಅವರು ಏನು ನಮ್ಗೆ ಬೇಕಾಗಿರ್ತಕ್ಕಂಥ ಯೋಜನೆಗಳು ತರೋದಕ್ಕೆ ನಾವು ವ್ಯಕ್ತಿ ಹೆಚ್ಚಿನ ಶಕ್ತಿ ತುಂಬಬೇಕಾಗಿದೆ. ಈಗಾಗಲೇ ಅವ್ರ ಶಾಸಕರಾದ್ಮೇಲೆ ಏನು ಈ ತಾಲೂಕಿನಲ್ಲಿ ತಾಯಂದ್ರು ಮಹಿಳೆಯರಿದ್ದೀರಿ, ರೈತರಿದ್ದೀರಿ, ಅವರ ಒಂದು ಸೇವೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನನಗೆ DCC ಬ್ಯಾಂಕ್ನಲ್ಲಿ ಅವಕಾಶ ಕೊಟ್ಟು ನನ್ನ ಗೆಲುವಿಗೆ ಈ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಶಾಸಕರದು ಹೆಚ್ಚಿನ ಶ್ರಮ ಇದೆ. ಅದೇ ರೀತಿ ಎಲ್ಲ ಮುಖಂಡರು ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ನನಗೂ ಆ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇವತ್ತು ಹೈಕೋರ್ಟ್ ಅಲ್ಲಿ ಇರೋದ್ರಿಂದ ತಾವು ಬರೋಕ್ಕಾಗಿಲ್ಲ. ಅದು ಮುಗಿದ ತಕ್ಷಣ ಎಲ್ಲ ಹಳ್ಳಿಗಳಿಗೂ ಬಂದು ನಾವು ಏನು ನಮ್ಮ ರೈತಾಪಿ ವರ್ಗ ಇದೆ ಮತ್ತು ಮಹಿಳೆಯರಿದ್ದಾರೆ ಅವರ ಒಂದು ಆರ್ಥಿಕ ಮಟ್ಟ ಸುಧಾರಣೆ ಮಾಡೋದಕ್ಕೆ ನಾವು ಶ್ರಮಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಇದ್ರ ಜೊತೆಗೆ ಇವತ್ತೇನು ಯುವಕರಿಗೆ ಅವಕಾಶ ಕೊಡ್ಬೇಕು ಅಂತ ಹೇಳ್ತಾ ಇರ್ತಾರೆ ನಮ್ಮ ಶಾಸಕರು. ಕಾರಣ ಏನಂತಂದ್ರೆ ಇವತ್ತು ನಮ್ಮ ಹರೀಶ್ ಅವ್ರು ನೋಡಿದ್ರೆ ನಮ್ಗೆ ಅದು ಗೊತ್ತಾಗ್ತದೆ ಎಷ್ಟು ಅವರು ಉತ್ಸಾಹವಾಗಿ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇರ್ತಾರೆ ಅಂತಂದ್ರೆ ಯಾವತ್ತಷ್ಟು ಯುವಕರೆಲ್ಲ ಒಂದು ಬಿಸಿ ರಕ್ತ ಏನಾದ್ರು ಮಾಡ್ಬೇಕಂತಕ್ಕಂಥ ಒಂದು ತುಡಿತ ಅವರ ಇರುತ್ತೆ. ಅದರಿಂದ ನಮ್ಮ ಶಾಸಕರು ಏನ್ ಹೇಳ್ತಾರೆ ಯುವಕರನ್ನ ಬೆಳೆಸ್ಬೇಕು ಅಂತ, ಅದಕ್ಕೆ ಎಲ್ಲರದು ನಮ್ದು ಸಹಮತ ಇದೆ. ಈ ರೀತಿ ಒಂದು ನಾಯಕನ ನಾವು ಎಲ್ಲ ಕಡೆ ಒಂದೊಂದು ಪಂಚಾಯತಿಗೆ ಇಬ್ಬರನ್ನ ನಾವು ಬೆಳೆಸಿದ್ರೆ ಎಷ್ಟೋ ನಮ್ಮ ಪಕ್ಷಕ್ಕೂ ಸಹ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.